ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪೆನ್ ಗೋಟ್ ಫಾರ್ಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನೋಡಿ ಸ್ನೇಹಿತರೆ, ಇಲ್ಲೊಂದು 60 ಮರಿಗಳಿದೆ. ಸೊ ತುಂಬಾ ಜೋರಾದಂಥ ಮರಿಗಳು. ಸೊ ಈ ಮರಿಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನೊಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅಂತ ಎಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈಗಾಗಲೇ 4,000 ಜನ ಸಬ್ಸ್ಕ್ರೈಬರ್ ಆಗಿ ಇನ್ನೇನು 5,000 ಆಗೋದಕ್ಕೆ ತುಂಬ ದೂರ ಏನಿಲ್ಲ. ಸೊ ನೋಡ್ತಾರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ 5,000 ಸಂಖ್ಯೆಯ ಸಬ್ಸ್ಕ್ರೈಬರ್ನ ನಾವು ಆದಷ್ಟು ಬೇಗ ರೀಚ್ ಮಾಡ್ತೀವಿ ಅನ್ನೋದೇ ನಮ್ಮ ಆಶಯ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲೊಂದು 60 ಮರಿಗಳಿದೆ. ಸೊ ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಮರಿಗಳು ಹಲ್ಲನ್ನು ಹಾಕಿದೆ. ಕೆಲವೊಂದು ಮಾತ್ರ 4 ಹಲ್ಲಿದೆ. ಅದು ಬಿಟ್ಟರೆ ಎಲ್ಲ ಮರಿಗಳು 2 ಹಲ್ಲಿದೆ. ಮತ್ತು ಈ ಮರಿಗಳನ್ನ ಎಕ್ಸ್ಪೆಷಲಿ ಬಕ್ರೀದಿಗೆ ಅಂತಲೇ ರೆಡಿ ಮಾಡಿರುವಂಥ ಮರಿಗಳು. ಈ ಮರಿಗಳನ್ನ ನಾವು ಕೂಡ 11,500 ಕೊಟ್ಟು ಈ ಮರಿಗಳನ್ನ ಒಂದು 4 ರಿಂದ 5 ತಿಂಗಳ ಹಿಂದ್ಗಡೆ 11,500 ಕೊಟ್ಟು ಮರಿಗಳನ್ನ ತಗೊಂಡು ಸಾಕೊಂಡಿತ್ತು. ಸೊ ಇದು ಯಾರ್ದು ಬೇರೆ ಫಾರ್ಮಲ್ಲಿ, ನಮ್ಮದೇ ಫಾರ್ಮು. ಸೊ ಈ ಥರ ಮರಿಗಳು ನಮ್ಮ ಹತ್ರ ಇರುತ್ತೆ. ಇದು ನಮ್ಮ 8ನೇ ಬ್ಯಾಚ್. ಅಂದರೆ ನೀವು ದಯವಿಟ್ಟು ಗಮನಿಸಬೇಕು, ಇದು ನಾವು ಪ್ರತಿ ವರ್ಷ ಬಕ್ರೀದ್ಗಂತಲೇ ಮರಿಗಳನ್ನ ಕೊಡೋದು. ಸೊ ಹಾಗಾಗಿ ಈ ಮರಿಗಳು ಈ ವರ್ಷದ ಬಕ್ರೀದ್ಗೆ 8ನೇ ಬ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ನಮಗೂ ಕೂಡ ತುಂಬ ಖುಷಿ, ಯಾಕಂದರೆ ಈ ಥರ ಮರಿಗಳನ್ನ 8 ವರ್ಷಗಳಿಂದ ಸಾಕೊಂಡು ಬರ್ತಾ ಇದ್ದೀವಿ ಅಂದರೆ ಸೊ ತುಂಬಾ ಖುಷಿ ವಿಚಾರ. ಹಾಗಾಗಿ ಯಾರಾದರೂ ಕಸ್ಟಮರ್ ಬಂದೇ ಬರ್ತಾರೆ, ಮರಿಗಳನ್ನ ತಗೋತಾರೆ ಅನ್ನೋ ಉದ್ದೇಶಕ್ಕೇ ಮರಿಗಳನ್ನ ಸಾಕಿರ್ತೀವಿ. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ಬರ್ರಿ. ಇದು ನಮ್ಮ ಫಾರ್ಮ್ ಇರೋದು ಕಲದಗಿ ಹತ್ತಿರ ಬರುವ ಒಂದು ಸಣ್ಣ ಹಳ್ಳಿಯಲ್ಲಿ ಈ ಫಾರ್ಮ್ ಇದೆ. ಸೊ ತುಂಬಾ ಚೆನ್ನಾಗಿರೋ ಮರಿಗಳಿದೆ. ಸೊ ಇದು ಯಾರ್ದು ಫಾರ್ಮ್ ಅಲ್ಲ, ನಮ್ಮ ಅಣ್ಣಂದೇ ಫಾರ್ಮು. ಸೊ ಇಂಟ್ರೆಸ್ಟ್ ಇದ್ದರೆ ನೇರವಾಗಿ ವ್ಯವಹಾರಕ್ಕೆ ಬರಬೇಕು. ಫೋನಲ್ಲಿ ನೀವು ಮರಿಗಳ ರೇಟನ್ನು ಕೇಳೋದಾಗಲಿ ಅಥವಾ ಕಾಮೆಂಟಲ್ಲಿ ಕೇಳೋದಾದ್ರಿ ಮರಿಗಳ ರೇಟನ್ನು ನಾನು ಹೇಳೋದೇ ಇಲ್ಲ. ಯಾಕಂದರೆ ಇವೆಲ್ಲ ದೊಡ್ಡ ವ್ಯವಹಾರಗಳಾಗಿರುತ್ತೆ. ಹಾಗಾಗಿ ಬಕ್ರೀದ್ಗೋಸ್ಕರ ಅಂಥ ಮರಿಗಳನ್ನ ಸೊ ಒಂದು ಕಾಮೆಂಟ್ ಮೂಲಕ ಅಥವಾ ಒಂದು ವಿಡಿಯೋ ಮೂಲಕ ನಾನು ಈ ರೇಟನ್ನು ತಿಳಿಸ್ಕೊಡೋದಿಲ್ಲ. ಬಟ್ ಕೆಲವೊಬ್ರು ತಿಳಿಸ್ಕೊಡೋದು ಬಿಡೋದು ಅವ್ರ ಇಷ್ಟ. ಬಟ್ ನಾನು ಮಾತ್ರ ತಿಳಿಸ್ಕೊಡೋದಿಲ್ಲ, ಯಾಕಂದರೆ ಇದು ದೊಡ್ಡ ವ್ಯವಹಾರ ಇರುತ್ತೆ. ಸೊ ನೇರವಾಗಿ ಬರ್ರಿ, ನಿಮ್ಮ ವ್ಯವಹಾರ ಇರುತ್ತೆ. ಸೊ ಮಾಡ್ಕೊರಿ, ತೊಗೊಂಡು ಹೋಗಿ. ಸೊ ಮರಿಗಳು ಬಕ್ರೀದ್ಗಂತಲೇ ರೆಡಿ ಆದಂಥ ಮರಿಗಳಿದೆ. ಸೊ ನೀವು ತೊಗೊಂಡು ಒಂದು 4 ದಿನನೋ 8 ದಿನನೋ ನಮ್ಮ ಹತ್ರ ಬಿಟ್ಟೋದ್ರು ಕೂಡ ನಾವು ಮರಿಗಳನ್ನ ಮೇಯಿಸ್ಕೊಡೋದಕ್ಕೆ ರೆಡಿ ಇರ್ತೀವಿ. ಅದು ಬಿಟ್ಟು ತಿಂಗಳಗಟ್ಟಲೆ ಮರಿಗಳನ್ನ ಮೇಯಿಸ್ಕೊಡೋದಿಲ್ಲ. ಸೊ ನೀನು ಬಕ್ರೀದ್ ಹತ್ತತ್ರ ಬರ್ತಾ ಇದೆ, ಇನ್ನೂ 40 ದಿನ ಹೆಚ್ಚು ಕಡಿಮೆ ಇದೆ ಬಕ್ರೀದು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ತೊಗೊಂಡು ಸಾಕೋರು ಆಗಿರ್ಬೋದು ಅಥವಾ ತೊಗೊಂಡು ರೀಸೇಲ್ ಮಾಡೋರು ಆಗಿರ್ಬೋದು ಅಥವಾ ಹಬ್ಬಕ್ಕಂತಲೇ ನೀವು ತೊಗೊಂಡು ಹಬ್ಬನ ಆಚರಣೆ ಮಾಡೋರಾಗಿರ್ಬೋದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕೂಡ ನೇರವಾಗಿ ಬರ್ರಿ, ಮರಿಗಳನ್ನ ತೊಗೊರಿ. ಮತ್ತು ಮರಿಗಳು ಏನಾದರೂ ಡ್ಯಾಮೇಜ್ ಆಗಿದ್ದರೆ ಆ ಮರಿಗಳನ್ನ ನಾವೇ ವಾಪಸ್ ತೊಗೊಂಡು ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಬಟ್ ಕಾಲು ಸೊಟ್ಟ ಈ ಥರ ಕಣ್ಣು ಏನಾರಾಗಿರೋದು, ಕಿವಿ ಆಗಿರೋದು ಆ ಥರ ಮರಿಗಳು ಇದರಲ್ಲಿ ಇಲ್ಲ. ಬಟ್ ಒಂದು ಮರಿ ಮಾತ್ರ ಕಾಲಲ್ಲಿ ಡ್ಯಾಮೇಜ್ ಆಗಿದೆ, ಆ ಮರಿಗಳನ್ನ ನಾವೇ ತೊಗೋತೀವಿ, ಅದು ನಿಮಗೆ ಕೊಡೋದಿಲ್ಲ. ಬಟ್ ಮರಿಗಳು ಮಾತ್ರ ನೋಡ್ಬೋದು ವಿಡಿಯೋದಲ್ಲಿ ತುಂಬಾ ಶೋಕಿರುವಂಥ ಮರಿಗಳು, ಎಲ್ಲ ಮರಿಗಳು ವೈಟ್ ಇದೆ. ಸೊ ನಮ್ಮ ಒಂದು ಬಕ್ರೀದ್ಗಂತಲೇ ಅಂದರೆ ನಾವು ತುಂಬ ಚೆನ್ನಾಗಿರೋ ಮರಿಗಳನ್ನೇ ಆಲ್ಮೋಸ್ಟ್ ತೆಗೆದಿರ್ತೀವಿ. ಹಾಗಾಗಿ ನನ್ನ ಹತ್ರ ಮರಿಗಳು ಯಾವಾಗಲೂ ಕೂಡ ಬಕ್ರೀದ್ಗಂತಲೇ ತುಂಬ ಮರಿಗಳನ್ನ ಕೊಡ್ತಿರ್ತೀನಿ ಮತ್ತು ತಗೋತಿರ್ತೀನಿ. ಮತ್ತು ಸಣ್ಣ ಪುಟ್ಟ ಮರಿಗಳನ್ನು ಕೂಡ ನಾನು ಸೇಲ್ ಮಾಡ್ತಿರ್ತೀನಿ. ಎಲ್ಲ ಮರಿಗಳು ನನ್ನ ಹತ್ರ ಆಲ್ಮೋಸ್ಟ್ ವೈಟೇ ಇರುತ್ತೆ. ಸೊ ನಮ್ಮ ಫಾರ್ಮಲ್ಲಿ, ನಮ್ಮ ಅಣ್ಣನ ಫಾರ್ಮಲ್ಲಿ ಈ ಮರಿಗಳು ಈ ವರ್ಷ ಬಕ್ರೀದ್ಗೆ ರೆಡಿಯಾಗಿ ನಿಂತಿದೆ. ಸೊ ಕಸ್ಟಮರ್ಗಳನ್ನ ನಾವು ಈಗಾಗಲೇ ಕಾಯ್ಕೊಂಡು ರೆಡಿಯಾಗಿದ್ದೇವೆ. ಬಟ್ ನಮಗೂ ಕೂಡ ಇನ್ನೂ ಕೊಡೋದಕ್ಕೆ ಇನ್ನೂ ಟೈಮ್ ಇದೆ. ಬಟ್ ಈ ವರ್ಷ ರೇಟ್ ಏನಾಗುತ್ತೆ ನಮ್ಗೆ ಗೊತ್ತಿಲ್ಲ. ಬಟ್ ಹೆಚ್ಚು ಕಡಿಮೆ ಇನ್ನೂ ಒಂದು 20 ದಿನದ ಮುಂಚೆನೇ ಮರಿಗಳನ್ನ ಕೊಟ್ಟು ಸೇಲ್ ಮಾಡಿ ಆರಾಮಾಗಿ ಇರಬೇಕು ಅಂದ್ಕೊಂಡಿದ್ದೀವಿ. ಯಾಕಂದರೆ ಹೋದ ವರ್ಷ ಮಾರ್ಕೆಟಿಂಗ್ ಬಿದ್ದಿತ್ತು. ಸೊ ಹಾಗಾಗಿ ಈ ವರ್ಷ ಏನಾಗುತ್ತೋ ನಮಗೂ ಕೂಡ ಗೊತ್ತಿಲ್ಲ. ಬಟ್ ಹಾಗಾಗಿ ಇನ್ನೊಂದು 20 ದಿನ ಮುಂಚಿತ ಮರಿಗಳನ್ನ ಕೊಟ್ಬಿಡ್ತೀವಿ. ಸೊ ಇಂಟ್ರೆಸ್ಟ್ ಇದ್ದರೆ ಬನ್ನಿ. ಬಟ್ ಅಷ್ಟು ಬೇಗ ಮರಿಗಳನ್ನ ತೊಗೊಂಡು ಹಬ್ಬ ದೂರ ಇರುತ್ತೆ. ಸೊ ನಮಗೆ ಮೇಯ್ಸೋದು ಕಷ್ಟ ಆಗುತ್ತಂದರೆ ಹೇಳಿ ಹೆಚ್ಚು ಕಡಿಮೆ ಒಂದು 4 ದಿನನೋ ಒಂದು ವಾರನೋ ಮೇಯಿಸಿ ಮರಿಗಳನ್ನ ಕೊಡ್ತೀವಿ. ಬಟ್ ಎಲ್ಲ ವ್ಯವಹಾರಗಳು ನೀಟಾಗಿರುತ್ತೆ. ಬಟ್ ಅದು ಬಿಟ್ಟು ಈ ಥರ ತೊಗೊಂಡು ಹೋದ್ಮೇಲೆ ದುಡ್ಡು ಕೊಡ್ತೀನಿ ಆಮೇಲೆ ಕೊಡ್ತೀನಿ ಅವೆಲ್ಲ ಇರೋದಿಲ್ಲ. ಬಟ್ ಬರಬೇಕು, ಮರಿಗಳನ್ನ ನೋಡಬೇಕು, ಅದೇನಿರುತ್ತೋ ದುಡ್ಡು ಕೊಟ್ಟು ಮರಿಗಳನ್ನ ಎತ್ತಾಕೊಂಡು ಹೋಗಬೇಕು, ಈ ಥರ ವ್ಯವಹಾರ ಇರುತ್ತೆ. ಸೊ ಈ ಮರಿಗಳಿರೋದು ಬಾಗಲಕೋಟೆಯಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿದೆ. ಅದು ಬಿಟ್ಟರೆ ಕಲದಗಿಯಿಂದ ಜಸ್ಟ್ ಒಂದು 4 ಕಿಲೋಮೀಟ್ರಲ್ಲಿ ಈ ಊರಿದೆ. ಸೊ ಈ ಊರಿಗೆ ಬಂದರೆ ಮರಿಗಳಿರುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ನನಗೆ ಫೋನ್ ಮಾಡಿ ಮರಿಗಳನ್ನ ನಾನೇ ಕೊಡೋದು. ಸೊ ರೇಟ್ ಕೂಡ ನಾನೇ ಹೇಳೋದು. ಸೊ ಇಂಟ್ರೆಸ್ಟ್ ಇದ್ದರೆ ಬರ್ರಿ, ಮರಿಗಳನ್ನ ತೊಗೋರಿ. ನೀವು ಕಾಮೆಂಟಲ್ಲಿ ರೇಟ್ ಹೇಳಿದ್ರೆ ದಯವಿಟ್ಟು ನಾನು ಕಾಮೆಂಟಲ್ಲಿ ರೇಟನ್ನು ಮತ್ತೊಮ್ಮೆ ಹೇಳ್ತೀನಿ. ಈ ಥರ ರೇಟನ್ನು ನಾನು ಹೇಳೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ದವರು ನನ್ನ ಹತ್ರ ಬರ್ಬೋದು, ಮರಿಗಳು ನೋಡ್ಬೋದು ಯಾವ ಥರ ಇದೆ. ಎಲ್ಲ ಮರಿಗಳು ಸಮತಟ್ಟವಾಗಿ ಒಂದೇ ಥರವಾಗಿದೆ ಮರಿಗಳು. ಇದು ಕೂಡ 8 ವರ್ಷಗಳ ಹಿಂದೆ ರೆಡಿಯಾದಂಥ ಫಾರ್ಮು. ಬಟ್ ಅವಾಗೇನೋ ಕಡಿಮೆ ಬಜೆಟಲ್ಲಿ ರೆಡಿಯಾಗಿತ್ತು. ಬಟ್ ಈ ಥರ ಫಾರ್ಮನ್ನು ಈಗ ರೆಡಿ ಮಾಡೋಕ್ಕೆ ತುಂಬಾ ಕಷ್ಟ, ತುಂಬಾ ಬಜೆಟ್ ಬೇಕಾಗುತ್ತೆ. ಸೊ ಹಾಗಾಗಿ ಸೊ ಇಂಥ ಫಾರ್ಮಲ್ಲಿ ಮರಿಗಳನ್ನ ಯಾವ ರೇಂಜಿಗೆ ಡೆವಲಪ್ ಮಾಡಿ ಯಾವ ಥರ ಮರಿಗಳನ್ನ ಸಾಕಿ ಇಟ್ಟಿದ್ದಂತ ನೀವೆಲ್ಲರೂ ಕೂಡ ನೋಡ್ಬೋದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಬಂದು ಒಂದ್ಸರಿ ಭೇಟಿ ಕೊಟ್ಟು ಮರಿಗಳನ್ನ ತೊಗೊಂಡು ಹೋಗ್ತೀರಾ ಅಂತ ಅಂದ್ಕೊಂಡು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.
ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಬಕ್ರೀದ್ಗೋಸ್ಕರ ಮರಿಗಳನ್ನ ಸಾಕೊಂಡಿದ್ರೆ ಸೊ ನನ್ನ ಹತ್ರ ಮರಿಗಳನ್ನ ತೊಗೊಂಡೋರಾಗಿರ್ಬೋದು ಅಥವಾ ಬೇರೆ ಕಡೆ ಮರಿಗಳನ್ನ ತೊಗೊಂಡಾಗಿರ್ಬೋದು, ಸೊ ನನಗೆ ವಿಡಿಯೋಗಳನ್ನ ಹಾಕಿದರೆ ಅವ್ರಿಗೂ ಕೂಡ ಈ ಥರ ನಾನು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ. ಬಟ್ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ. ಮತ್ತೊಮ್ಮೆ ಎಲ್ರಿಗೂ ಒಳ್ಳೆಯದಾಗಲಿ.